ಮಂಜುನಾಥ್ ಹಾಗೂ ಅವರ ಪತ್ನಿ ನಡುವೆ ಗಲಾಟೆ ನಡೀತಾನೆ ಇದೆ. ಈಗ ಆ ಗಲಾಟೆ ತೀವ್ರ ಸ್ವರೂಪಕ್ಕೆ ಪಡೆದಿದ್ದು ಈಗ ಮಂಜುನಾಥ್ ಪತ್ನಿ ವಿರುದ್ಧ ವಿಲ್ಸನ್ ಗಾರ್ಡ್ನ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಆ ಪ್ರಕರಣ ದಾಖಲೆಯಿಂದ ಪತ್ನಿ ನಿರಾಕರಿಸಿದ್ದಾರೆ. ಈಗ ನಮ್ಮ ಜೊತೆ ಮಂಜುನಾಥ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ, ಬನ್ನಿ ಮಾತಾಡ್ಸೋಣ. ಮಂಜುನಾಥ್ ಅವರೇ, ನಿಮ್ಗೆ ಹೇಗೆ ಗೊತ್ತಾಯಿತು ನಿಮ್ಮ ಪತ್ನಿ ಬೇರೆಯವ್ರ ಜೊತೆ ಸಂಪರ್ಕ ಹೊಂದಿದ್ದಾರೆ, ಅವ್ರ ಜೊತೆ ಡೈಮಂಡ್ ಮತ್ತು ಚಿನ್ನಾಭರಣಗಳ ಕೊಡಿಸ್ತಾ ಇದ್ದಾರೆ ಅಂತ? ತಿಂಗಳಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಪಲ್ ಫೋನ್ ನಾನೇ ಕೊಡ್ಸಿರ್ತೇನೆ. ಐಫೋನ್ 15 ಓಕೆನಾ. ಅದ್ರಲ್ಲಿ ಇನ್ಸ್ಟಾಗ್ರಾಮ್ ಚೆಕ್ ಮಾಡುವಾಗ ಈಕೆ ನನ್ನ ಕಣ್ ಮುಂದೆ ನಾನೇ ಅದೆಲ್ಲ ಸ್ವಯಂ ಪ್ರಯತ್ನ ನೋಡಿದೀನಿ. ನೋಡಿದ ತಕ್ಷಣ ಆಕೆಗೆ ಗಮನಕ್ಕೆ ತರ್ತೀನಿ, ಆಕೆ ಅಮ್ಮನ ಗಮನಕ್ಕೆ ತರ್ತೀನಿ. ಅಮ್ಮ ಇದರಲ್ಲಿ ಇನ್ನೊಂದು ಹೇಳ್ತೀನಿ, ಅಮ್ಮ ಭಾಗಿಯಾಗಿದ್ದಾರೆ. ಇದಕ್ಕೆ ಎಲ್ಲ ಪ್ರೇರಣೆ ಅವರ ತಂದೆ ತಾಯಿ. ಅವ್ರ ಮೂಲ ಆದಾಯ ಇಲ್ಲ. ಇದೇ ರೀತಿ ಏನ್ ಮಾಡ್ತಾರೆ, ಇಂಥ ತಂದೆ ತಾಯಿ ಇರೋದಕ್ಕೆ ಸಮಾಜದಲ್ಲಿ ಎಲ್ಲೋ ಒಂಥರ ಹಾನಿಕರ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಎಲ್ಲ ಹೆಣ್ಮಕ್ಳಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಈ ತರ ಹೆಣ್ಮಕ್ಳಿಂದ ಬೇರೆ ಹೆಣ್ಮಕ್ಳ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ದೇವ್ರು ಮೆಚ್ಚಲ್ಲ. ನಾವ್ ಯಾವತ್ತು ಮಾತಾಡಲ್ಲ ಆತರ. ಈ ತರ ಇರೋ ಕುಟುಂಬ ಯಾಕೆಂದ್ರೆ ಗೊತ್ತಾಗೋದ ತಕ್ಷಣ ಡಿಲೀಟ್ ಮಾಡ್ತಾರ. ಯಾವುದೇ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಇವತ್ತು ತಗ್ಸ್ಲಿ, ಅಲ್ಲಿ ಏನಾಗಿದೆ, ಇವ್ರು ಯಾರ ಹತ್ರ ಏನೇನ್ ಮಾತಾಡ್ತಾರೆ, ಅಣ್ಣ ಸರ್ ಅಂತ ಏನೋ ಮಾತಾಡ್ತಾರಲ್ಲ, ಅವ್ರು ಯಾವ ರೀತಿ ವಿಡಿಯೋಸ್ ಕಳ್ಸಿದ್ದಾರೆ. ಆ ಐಫೋನ್ ಸಿಕ್ಕಿದ್ರೆ ಅದ್ರಲ್ಲೆಲ್ಲ ಇವರು ಬಗೆದಷ್ಟು ಎಲ್ಲ ಇವ್ರದೆಲ್ಲ ಗೊತ್ತಾಗುತ್ತೆ ಸರ್. ಆಲ್ರೆಡಿ ಇನ್ಸ್ಟಾಗ್ರಾಮ್ ಯಾಕಂದ್ರೆ ಆಲ್ರೆಡಿ CCB ಅವರು ಆಲ್ರೆಡಿ ಇನ್ವೆಸ್ಟಿಗೇಷನ್ ತಗೊಂಡಿದ್ದಾರೆ. ಈಕೆ ಯಾರ್ಯಾರ ಜೊತೆ ಎಲ್ಲೆಲ್ಲಿ ಇದ್ರು. ಆಮೇಲೆ ಇವ್ರು ಹೇಳಿದ್ರಲ್ಲ ಗೋಲ್ಡ್ ಅದು ಇದು, ಎಲ್ಲಿಂದ ಆದಾಯ ಮೂಲ ಎಲ್ಲಿಂದ ಬಂತು, ಈ ಶೋಕಿ ಮಾಡಕ್ ಎಲ್ಲಿಂದ ಬಂತು. ಈಗ ಸೋರ್ಸ್ ಆಫ್ ಇನ್ಕಮ್ ತೋರಿಸ್ಬೇಕಲ್ವಾ. ಸೋರ್ಸ್ ಆಫ್ ಇನ್ಕಮ್ BPL ಕಾರ್ಡ್ ಅವರು ತಂದೆ ಎಲ್ಲ ಕೆಲಸ ಇಲ್ಲ, ತಾಯಿ ಕೆಲಸ ಇಲ್ಲ, ಈಕೆ ಬರ್ತಕ್ಕಂಥದ್ದು 50-55 ಸಾವಿರದಲ್ಲಿ ಮನೆ ಜೀವನ ಈ ಬೆಂಗಳೂರಲ್ಲಿ ಯಾವ ತರ ಆಗುತ್ತೆ ನೀವ್ ಹೇಳಿ. ಎಲ್ಲಿಂದ ಬಂತು ಅಂತ ಅದು ತನಿಖೆ ಆಗ್ತಾ ಇದೆ. ಈಗ ಇವ್ರು ಏನೇನು ಹೇಳ್ತಾ ಇದಾರಲ್ಲ, ಯಾರೋ ಒಬ್ರು ನಾರ್ಮಲ್ ಹತ್ರ ಯಾಕೆಂದ್ರೆ ಇದು ಇಟ್ಕೊಂಡಿರೋ ಒಂಥರ ವಿದ್ಯಾವಂತರ ನಮ್ಮಂತ ಹೋರಾಟಗಾರ ಕುಟುಂಬದಲ್ಲ ಈ ತರ ಇವರು ಮಾಡ್ತಾ ಇದಾರೆ ಅಂದ್ರೆ ಹೋರಾಟದ ಮುಖಾಂತರ ಈ ಕೇಸ್ನ ಯಾಕೆಂದ್ರೆ ಗೆಲ್ಲುವ ಮುಖಾಂತರ ಎಲ್ಲಿ ಕರ್ನಾಟಕ ಜನತೆಗೆ ಒಂದು ಖುಷಿಯಾದ ವಿಚಾರ ತರ್ತೀವಿ. ಗಂಡು ಮಕ್ಕಳಿಗೂ ಒಂದು ಕಾನೂನಲ್ಲಿ ರಕ್ಷಣೆ ಇದೆ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ತಿಳಿಪಡಿಸ್ತೀವಿ. ಮಂಜುನಾಥ್ ಅವ್ರೆ, ಒಂದ್ ನಿಮಿಷ ಹಾಗೆ ಲೈನಲ್ಲಿ ಇರಿ, ಸಂಪರ್ಕದಲ್ಲಿದ್ರಿ. ಈಗ ನಮ್ಮ ಜೊತೆ ಮಂಜುನಾಥ್ ಅವರ ಪತ್ನಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್, ಈಗ ಮಂಜುನಾಥ್ ಅವರು ಹೇಳ್ತಾ ಇದ್ದಾರೆ, ನೀವು ಮಾಡ್ತಾ ಇರೋ ಆರೋಪ ಎಲ್ಲ ಸುಳ್ಳು, ನೀವು ಹೇಳ್ತಾ ಇರೋ ಇದೆಲ್ಲ ಸುಳ್ಳು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಕೇಸ್ ಮಾಡಿದ್ದಾರೆ ಅಲ್ವಾ, ಇವಾಗ ಸ್ಟೇಷನಿಂದ ನನಗೆ ಕಾಲ್ ಮಾಡಲಿ, ನಾನು ಹೋಗ್ತೀನಿ. ಓಕೆನಾ, ಡೈರೆಕ್ಟಾಗಿ ಹೋಗ್ತೀನಿ, ನಾನು ಕೇಳ್ತೀನಿ ಯಾವ ಥರದಲ್ಲಿ ನಾನು ಅವರಿಗೆ ಮೋಸ ಮಾಡಿದ್ದೀನಿ, ಅವ್ರ ಹತ್ರ ಏನು ಪ್ರೂಫ್ ಇದೆ. ಯಾಕೆ ಅಂದರೆ ಇಷ್ಟಪಟ್ಟು ಮದುವೆ ಆಗಿರೋರಿಗೆ ಪ್ರತಿಯೊಂದು ಗೊತ್ತಿದೆ. ನಾನು ಫಸ್ಟ್ ಡೈವರ್ಸ್ ಆಗಿರೋದು ಗೊತ್ತಿದೆ, ಸೆಕೆಂಡ್ ಡೈವರ್ಸ್ ಆಗಿರೋದು ಗೊತ್ತಿದೆ. ಆ ಡೈವರ್ಸ್ ಆಗಬೇಕಾದ್ರೂ ಕಾರಣ ಇವನೇ ಅಂತಲೂ ಗೊತ್ತಿದೆ ಅವನಿಗೆ. ಬಟ್ ಇವತ್ತು ಬಂದು ಹೇಳ್ತಿರೋದವನು ನಾನೀಗ ಮದುವೆ ಸುಳ್ಳು ಹೇಳಿ ಮದುವೆ ಆಗಿದ್ದಾಳೆ ಮೇಘ ಅಂತೆಲ್ಲ ಹೇಳ್ತಿದ್ದಾನೆ. ಅದಕ್ಕೆ ಅವ್ನ ಆನ್ಸರು ನಾನು ಸ್ಟೇಷನಲ್ಲೂ ಕೊಡ್ತೀನಿ, ಅವನು ಬರಲಿ ಅಲ್ಲಿಗೇನೆ. ಮೇಡಮ್ ಒಂದು ನಿಮಿಷ. ಈಗ ಅವ್ರು ಮಂಜುನಾಥ್ ಅವ್ರು ಹೇಳ್ತಾ ಇರೋದು ನಿಮ್ಮ ಎರಡನೇ ಮದುವೆ ಬಗ್ಗೆ ಗೊತ್ತೇ ಇಲ್ಲ, ನಿಮ್ಮ ಡೈವರ್ಸ್ ಬಗ್ಗೆ ಗೊತ್ತೇ ಇಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಮೇಡಮ್? ಸರ್ ಎಷ್ಟು ಚೆನ್ನಾಗಿ ಹೇಳ್ತಿದ್ದ ನೋಡಿ. ಮೊನ್ನೆ ಎಲ್ಲ ನ್ಯೂಸಲ್ಲಿ ಹೇಳಿದ್ದಾನೆ ನಾನು ಎರಡು ಮದುವೆ ಆಗಿರೋ ವಿಚಾರನೇ ಗೊತ್ತಿಲ್ಲ ಅಂತ. ಈಗಲೇ ಹೇಳ್ತಿದ್ದಾನೆ ಎರಡನೇ ಮದುವೆ ಆಗಿರೋ ವಿಚಾರನೇ ಗೊತ್ತಿಲ್ಲ ಅಂತ. ಯಾಕೆ ಸರ್ ಇವನು ಮೊನ್ನೆ ಒಂದು ಕಾಲ್ ಲಿಸ್ಟ್ ತೆಗ್ಸ್ತೀನಿ ತಾಳಿ, ಇದ್ರ ಪ್ರಕಾರದಲ್ಲೇ ಅವ್ನು ಯಾರೋ ಸೆಕೆಂಡ್ ಮದುವೆ ಆಗಿದ್ದು ಹುಡುಗನ ಜೊತೆ ಇವನು ಫೋನ್ ಮಾಡಿ ಹೇಳಿದ್ದಾನೆ, ನಾನು ಇಷ್ಟಪಡ್ತಾ ಇದ್ದೀನಿ 5 ವರ್ಷದಿಂದ ಅವಳನ್ನ, ನಾನು ಹೇಳ್ಕೊಳಕ್ಕಾಗಿಲ್ಲ, ಬಟ್ ನಾನು ಇವಾಗ ಹೇಳ್ಕೊತಿದ್ದೀನಿ, ಅವಳನ್ನ ದಯವಿಟ್ಟು ಬಿಟ್ಬಿಡು ಹಾಗೆ ಹೀಗೆ ಅಂತ ದೊಡ್ಡದು ಮಾಡ್ದ. ಇವನ್ ಅವನೇ ಸ್ವಯಂ ಹುಡುಗನೇ ಒಪ್ಕೊಂಡು ಹೇಳ್ದ, ಹೌದು ನಂಗೆ ಈ ಥರ ಮಂಜುವಿಂದ ಕಾಲ್ ಬಂದಿತ್ತು, ನಂಗೆ ಇಷ್ಟ ಆಗ್ತಿಲ್ಲ ಮೇಘ, ಫರ್ದರ್ ಏನು ಬೇಡ ಅಂತ ಹೇಳ್ಬಿಟ್ಟು ಅವನೇ ಮ್ಯೂಚುವಲ್ ಡಿವೋರ್ಸ್ ತಾಂಡಾದ್ಮೇಲೆ ಅವ್ರ ಮನೆ ಕರ್ಕೊಂಡು ಹೋಗಿದ್ದು ಮಂಜು ಅವ್ರ ಅಪ್ಪ ಅಮ್ಮನ ಮಾತಾಡ್ಸಕ್ಕೆ. ನೋಡಮ್ಮ ಈ ಥರ ಎಲ್ಲ ಮಾತಾಡಿದ್ದೀನಿ, ಅವಳು 2ನೇ ಡೈವರ್ಸ್ ಆಗಿರೋದು ಮೇಘ, ಇವಾಗ ನಾನು ಮದುವೆ ಆಗ್ತಾ ಇದ್ದೀನಿ, ನನಗೇನು ಸಮಸ್ಯೆ ಇಲ್ಲ, ಯಾಕೆಂದ್ರೆ ಮೇಘ ಏನು ಅಂತ ನನಗೆ ಗೊತ್ತು ಅಂತ ಹೇಳಿದ್ದಾನೆ. ನಾನು ರೆಕಾರ್ಡಿಂಗ್ ನಾನು ನಿಮ್ಗೆ ಕಳಿಸ್ತೀನಿ ನಿಮ್ಮ ನ್ಯೂಸ್ ಚಾನಲ್ಗೆ, ಕೇಳಿಸ್ಕೊಳ್ಳಿ ಯಾವ ಥರ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಮಂಜು ಅಂತ. ನನ್ನ ಬಗ್ಗೆ ತುಂಬಾ ಖುಷಿ ಆಗ್ತೀರಾ ಎಲ್ಲರೂ ಕೇಳ್ಕೊಂಡ್ಮೇಲೆ. ನೋಡಿ ಇಬ್ರು ಇಲ್ಲಿ ಒಂದೇ ನಿಮಿಷ ಮಂಜುನಾಥ್ ಅವರೇ, ಮೇಡಮ್ ಅವರೇ ಒಂದೇ ನಿಮಿಷ ಹಾಗೆ ಇಲ್ಲಿ ನೋಡಿ. ಮಾಧ್ಯಮ ಸಮಯನ ಯಾರು ಇಲ್ಲಿ ವ್ಯರ್ಥ ಮಾಡ್ತಾ ಇಲ್ಲ. ಮಾಧ್ಯಮ ಸಮಯನ ನೀವು ವ್ಯರ್ಥ ಮಾಡೋದಕ್ಕೆ ಇದು ಮಾಡಬೇಡಿ. ಈಗ ನೋಡಿ, ನಿಮ್ಮ ವರ್ಷನೂ ಮುಖ್ಯ, ಹಾಗೆ ಅವ್ರ ವರ್ಷನೂ ಮುಖ್ಯ ನಮಗೆ, ಆಯ್ತಾ? ಹೇಳಿ ಸರ್. ಇದಕ್ಕೆ ಆನ್ಸರ್ ನಾನು ಕೊಡ್ತೀನಿ. ಐಫೋನ್ ಅನ್ನೋದು ನನ್ನ ಹತ್ರ ಕೊಡ್ಸಿದ್ದಾನೆ ಅಂತಾನೆ ಸರ್. ಐಫೋನು ಮನೆಯಿಂದ ಜಗಳ ಮಾಡ್ಕೊಂಡು ಹೋಗ್ಬೇಕಾರೆ ಐಫೋನು ಟ್ಯಾಬು ಪ್ರತಿಯೊಂದನ್ನು ತಗೊಂಡೋಗ್ಬಿಟ್ಟಿದ್ದಾನೆ. ನಮ್ಮ ಮನೆಗೆ ಯಾವುದೂ ಇಲ್ಲ. ನಮ್ಮದು ಇದು ಮನೆ ಕ್ಯಾಮ್ರಾದಲ್ಲಿ ರೆಕಾರ್ಡಿಂಗ್ ಇದೆ. ಅವ್ನು ಹೋಗ್ಬೇಕಾದ್ರೆ ಯಾವ ಥರ ಎಲ್ಲ ಪ್ಯಾಕ್ ಮಾಡ್ಕೊಂಡು ತಗೊಳೋದ ಅಂದರೆ ಎಷ್ಟು ಚೆನ್ನಾಗಿ ಬುದ್ಧಿವಂತಿಕೆಯಲ್ಲಿ ಅವನು ಉಪಯೋಗಿಸಿದ್ದಾನೆ. ನನ್ನ ಮನೆಯಿಂದ ಹೋಗ್ಬೇಕಾರೆ ಎಲ್ಲ ತಗೊಂಡೋಗೋಳಿಗೆ ಯಾವ ಥರ ಹಾಕಬೇಕು ಅವಳಿಗೆ ಅಂತ ಹೇಳ್ಬಿಟ್ಟು ಪಕ್ಕಾ ಪ್ಲ್ಯಾಂಡ್ ಸರ್. ಅವನು ಪ್ಲ್ಯಾಂಡ್ ಅಂದರೆ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾನೆ ಗೊತ್ತಾ ಸರ್. ಐಫೋನು ಟ್ಯಾಬು ಎಲ್ಲನೂ ಅವನ ಹೆಸರು ಇರೋದು ಸರ್, ನನ್ನ ಹೆಸರು ಏನೂ ಇಲ್ಲ, ಸತ್ಯವಾಗ್ಲೂ ಹೇಳ್ತೀನಿ. ಅವನು ಬರೇ ಕೊತ್ಕೆಯಲ್ಲಿ ಓಡಾಡ್ತಿದ್ದ ಅಂತ ಹೇಳ್ಬಿಟ್ಟು ನಾನು ಸ್ವಯಂ ಇದನ್ನ 3 lakhsನ ಚೀಟಿಯಿಂದ ತೆಗೆದ್ಬಿಟ್ಟು ಪಾಪ ನಮ್ಮಮ್ಮ ಅವ್ನಿಗೇನು ಬರೇ ಕುತ್ಕೆಲಿದ್ದಾನೆ ಮೇಘ ಅವ್ನಿಗೆ ಕೊಡು ಅಂತ ಕೇಳಿದ್ಕೆ ನಾನು ಸರ ಮತ್ತೆ ಡಾಲರು ಉಂಗ್ರ ಎಲ್ಲ ತೆಗೆದ್ಬಂದು ಮಲಬಾರಲ್ಲಿ ತೆಗೆದುಕೊಟ್ಟಿದ್ದೀನಿ ಅವನಿಗೆ. ಎಷ್ಟು ಲಕ್ಷ ಮೇಡಮ್? ಅದು 3 ಲಕ್ಷ 5 ಲಕ್ಷ ಮೇಡಮ್ ಅಮೌಂಟ್? ಎಲ್ಲ ಮರ್ತು
3 ಲಕ್ಷ 2 ಲಕ್ಷ ಕ್ಯಾಶ್ ಕೊಟ್ಟಿದ್ದೀವಿ, 3 ಲಕ್ಷ ತೆಗೆದ್ಬಿಟ್ಟು ಅವನಿಗೆ ಮಲಬಾರಲ್ಲಿ ತಗೊಂಡು. ಸರ್ ನಾನು ನಿಮಗೆ ಕಳಿಸ್ತೀನಿ, ನಾನು ಪ್ರೂಫ್ನ ಕಳಿಸಿರೋದು ಸರ, ನಂದು ಡಾಲರು, ಉಂಗ್ರ ಪ್ರತಿಯೊಂದು ಇದೆ ಸರ್, ಬಿಲ್ ಕಳಿಸ್ತೀನಿ ನಾನು ನಿಮಗೆ. ಅವನು ಎಲ್ಲದಕ್ಕೂ ಸುಳ್ಳು ಸುಳ್ಳು ಸುಳ್ಳು. ನೋಡಿ ನೋಡಿ ನೋಡಿ, ಒಂದೇ ನಿಮಿಷ ನೋಡಿ, ಈ ಇಬ್ರು ಮಂಜುನಾಥ್ ಅವರೇ ಗಲ್ಲಿಗೆ ಏರಿಸಿ ಅದೇ ಏರಿಸಿ ಇದೇ ಏರಿಸಿ ಅಂತಾರೆ. ಒಂದೇ ನಿಮಿಷ ಇಲ್ಲಿ ಕೇಳಿ, ಗಲ್ಲಿಗೆ ಏರಿಸಿ ಇದೇ ಏರಿಸಿ ಅದು ಪೊಲೀಸ್ ತನಿಖೆ ಇದಾಗತ್ತೆ. ನೀವು ಈ ಥರ ಎಲ್ಲ ಮಾತಾಡೋದಲ್ಲ ಸರಿಯಲ್ಲ. ಅದು ಪೊಲೀಸರು ವಿಚಾರ ಮಾಡಿಕೊಂಡು ಅದೇನಾಗುತ್ತೆ ಸತ್ಯಾಸತ್ಯತೆ ತಿಳಿಯುತ್ತೆ. ನಾನು ನಿಮ್ ಚಾಲೆಂಜ್ ಈಗಲೇ ಕಳಿಸ್ತೀನಿ. ಆಕೆ ಏನೇನಿದೆ ಈಗಲೇ ಕಳ್ಸಕ್ ಹೇಳಿ. ಇದು ಇನ್ನೊಂದು ಯಾವ್ದೋ ಒಂದು ತಮಾಷೆ ಕುತ್ಕೊಂಡು ಮೀಡಿಯಲ್ಲಿ ಮಾತಾಡ್ತಾ ಇಲ್ಲ, ಯಾವ್ದೇ ರೀತಿ ಅದಕ್ಕೆ ಈ ಪ್ರಚಾರದ ಗಿಮಿಕ್ ಬಂದಿಲ್ಲ. ಅವ್ರು ಆಕೆ ಮಾಡ್ತದ್ರಲ್ಲ, ಮೊದ್ಲೇ ಅವನು ಕರೆಸ್ತೀವಿ, ಎರಡನೇ ಕರೆಸ್ತೀವಿ. ನಾನು ಹೇಳ್ತದ್ರಲ್ಲ ಆಕೆ ಎರಡನೇ ಗಂಡ ಹತ್ರ ಮಾತಾಡಿದೀನಿ ಅಂತ, ಮಾತಾಡಿದ್ದೇನಣ್ಣ ನಾನು ಈಗಲೇ ಹೇಳ್ತಾ ಇದೀನಿ. ಪ್ರೂವ್ ಆದ್ರೆ ನನ್ ಗಲ್ಲಿಗೇರಿಸಿ. ಸರ್ ಏನು ಗೊತ್ತಾ, ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೆ. ಆ ಕಂಪ್ನಿಯಲ್ಲಿ ಇಂಟರ್ವ್ಯೂ ಕೊಡೋದಕ್ಕೆ ಅಂತ ಇವನು ಫೋನ್ ಮಾಡಿದ್ದ ಮಂಜು. ಅಲ್ಲಿಂದ ನಾನೇನು ಮಾಡಿದೆ, ನಾನು ತನು ಟೆಕ್ ಮಹಿನಾದಲ್ಲಿ ಸೆಲೆಕ್ಟ್ ಆಗಿದ್ದೆ. ನನ್ನ ಮನಸ್ಥಿತಿ ಹೇಗಿದೆ, ನಾವು 4 ಜನ ಕನ್ನಡಿಗರು ಇದ್ದರೆ ನಮಗೆ ಕಂಪ್ನಿಯಲ್ಲಿ ಖುಷಿ ಇರುತ್ತೆ. ಯಾಕೆಂದರೆ ಯಾರೋ ಹಿಂದಿ ಬೇರೆ ಬೇರೆ ಇವರು ಇರೋದಾಗ ನಾವು ನಮ್ಮ ಕನ್ನಡಿಗರು ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು 10 ಜನನ ಹೈಯರ್ ಮಾಡಿದೆ ಸರ್. ಸತ್ಯ ನಂಬ್ತಿರೋ ಗೊತ್ತೆ, ರೆಫರೆನ್ಸಿಗೆ ಮಂಜು ಎಷ್ಟೊಂದು ಜನ ಕೊಟ್ಟಿದ್ದೀನಿ. ಫಸ್ಟ್ ನನಗಿಂತ ಮುಂಚೆ ಜಾಯ್ನ್ ಆಗಿದೆ ಮಂಜು ಟೆಕ್ ಮಹಿನಾಗ, ನನ್ನ ರೆಫರೆನ್ಸಿಂದ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಅದನ್ನು. ಅವ್ನು ಇವತ್ತು ಸುಳ್ಳು ಹೇಳ್ತಿರ್ಬೋದು, ಬಟ್ ಸುಳ್ಳಿಗೆ ಯಾವತ್ತೂ ಒಂದು ದಿವಸ ಒಂದು ಲಾಸ್ಟ್ ಎಂಡಿಂಗ್ ಅಂತ ಇರುತ್ತೆ ಎಲ್ಲದಕ್ಕೂ. ನಾನು ಕೊಡ್ಸಿದ್ದೀನಿ ಸರ್. ಅವನ ಮ್ಯಾನೇಜರ್ ಆಗೋಕ್ಕೂ ಕೂಡ ನಾನು ಸತ್ಯ ನಂಬ್ತಿರೋ ಬಿಡ್ತಿರೋ ನಮ್ಮ ಹಳೆ ಮ್ಯಾನೇಜರ್ ಹತ್ರ ಕಾಲಿಗೆ ಬಿದ್ದು ಏನೋ ಅಂತ ಕೇಳ್ಕೊಂಡಿರೋ ನಾನು ಸರ್ ಅವನ ಮ್ಯಾನೇಜರ್ ಆಗೋಕ್ಕೆ. ಅವನಲ್ಲ, ಅವನಲ್ಲಿ ಇಲ್ಲಿ ಏನೂ ಇಲ್ಲ, ಇಲ್ಲಿ ಲೀಲೆ ಪ್ರತಿಯೊಂದು ನಾನು ಹೆಲ್ಪ್ ಮಾಡಿ ನಿಲ್ಸಿದ್ದು. ಪರವಾಗಿಲ್ಲ, ಅವನು ಅದನ್ನ ಸುಳ್ಳು ಅಂತ ಹೇಳ್ಬೋದು, ಇಟ್ಸ್ ಓಕೆ, ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಒಳ್ಳೇದನ್ನಂತೂ ನಾನು ಮಾಡಿದೆ, ಬಟ್ ಅವ್ನು ನನಗೆ ಕೆಟ್ಟದಾಗಿ ನಿಲ್ಸವನೆ ಸರ್. 5 ವರ್ಷದಿಂದ ಗೊತ್ತಿರೋದು ಸರ್. 2021ಗೆ ನಾನು ಟೆಕ್ ಮಹಿನಾಗ ಜಾಯ್ನ್ ಆಗಿದ್ದು. 21 ನನ್ನದು ಜಾಯ್ನ್ ಆದಮೇಲೆ ಹೇಳಿದ್ದು, ನೋಡಿ ಮಂಜು ಈ ಥರ ನಂದು ಮದುವೆ ಹಿಂಗೆಲ್ಲ ಆಯಿತು, ಫಸ್ಟ್ನೇ ಮ್ಯಾರೇಜು, ನಂಗೆ ಇಷ್ಟನೇ ಇಲ್ಲ ಅಂತ. ಅವಾಗ ನನಗೆ ಇಂಡೈರೆಕ್ಟಾಗಿ ಪ್ರಪೋಸ್ ಮಾಡ್ದ. ನೋಡಿ ಮೇಘ ನನಗೆ ಇಷ್ಟ ಇದೆ. ನಾನು ಹೇಳಿದೆ, ನೋಡಪ್ಪ ನಾನು ಈ ಥರ ಡೈವರ್ಸ್ ಹುಡುಗಿ, ನನಗೆ ಬಿಲ್ಕುಲ್ ಮದುವೆ ಆಸೆಗಳಿಲ್ಲ, ಬಿಟ್ಟುಬಿಡು ನನ್ನ ಅಂತ ಹೇಳಿದ್ದೆ. ಸತ್ಯವಾಗ್ಲೂ ಹೇಳಿದೆ, ನಾನು ಸುಳ್ಳು ಹೇಳ್ತಿಲ್ಲ. ಅವನು ಇವತ್ತು ಅವನು ಒಳ್ಳೇದು ಅಂತ ಪ್ರೂವ್ ಮಾಡ್ಕೊಳೋದಕ್ಕೋಸ್ಕರ ಇಷ್ಟೊಂದು ಸುಳ್ಳು ಹೇಳ್ಬೋದು, ಬಟ್ ಜಗತ್ತು ಸುಳ್ಳು ಹೇಳೋದಕ್ಕಾಗಲ್ಲ ಅಲ್ವಾ ಸರ್. ಅವ್ರ ಮನೆ ಹತ್ರಕ್ಕೆ ಹೋಗಿರೋ ಸುಳ್ಳು ಹಂಗಾರೆ, ಅವ್ರ ಅಪ್ಪ ಅಮ್ಮನ ಹತ್ರ ನಾನು ಹೋಗಿ ಮಾತಾಡ್ಸಿರೋದು, ಇವನೇ ಕರ್ಕೊಂಡು ಹೋಗಿ ಮಾತಾಡ್ಸಿರೋದು ಸುಳ್ಳ. ಅವ್ರ ಏರಿಯಾದಲ್ಲಿ ಎಷ್ಟು ಜನ ನೋಡಿದಾರೆ ಮದುವೆಕ್ಕಿಂತ ಮುಂಚೆ ಅವ್ರ ಮನೆಗೆಲ್ಲ ಬಂದಿರೋದು, ಅದೆಲ್ಲ ಸುಳ್ಳ ಸರ್ ಹಂಗಾರೆ ನಾನು ಕೇಳೋದವನ್ನ. ಮೇಡಮ್ ಇಲ್ಲಿ ನೋಡಿ, ನೀವು ಫಸ್ಟ್ ಅವ್ರು ಮಂಜುನಾಥ್ ಅವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ಪ್ರಪೋಸ್ ಮಾಡಿದ್ರಿ, ನೀವೇ ಪ್ರಪೋಸ್ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ನನಗೆ 2ನೇ ಮದುವೆ ಡೈವರ್ಸ್ ಆಗಬೇಕಾದ್ರೆ ಸ್ವಯಂ ಇವನೇ ಸ್ಟೇಷನಿಗೆ ಫೋನ್ ಮಾಡಿದ್ದ. ಸರ್ ಇವಳಿಗೆ ಏನೋ ರೆಫರೆನ್ಸಿಗೆ ಇದು ಮಾಡಿ ಸರ್ ಅಂತ, ಯಾರೋ ಹನುಮಂತರಾಜು ಅಂತ ಸರಿಗೆ ಫೋನ್ ಮಾಡಿ ಇವನೇ ಹೇಳಿದ್ದು, ಈ ಥರ ನಾಗರಾಜ್ ಅನ್ನೋ ಹುಡುಗಂದು ಇದು ಪ್ರಾಬ್ಲಮ್ ಆಗಿದೆ ನಮ್ಮ ಕೊಲಿಗೇನೆ ಅಂತೇಳಿ. ಯಾರೋ ಇವ್ನು ಗೊತ್ತಿರೋರ ಕಡೆಯಿಂದ ಫೋನ್ ಮಾಡಿಸಿದ್ದೆ ಇವನು. ಫಸ್ಟ್ ಆಫ್ ಆಲ್ ಆ ರೆಕಾರ್ಡಿಂಗ್ ತೆಗೆಸಿದ್ರೆ ಅಲ್ಲೂ ಬರುತ್ತೆ, ಬಟ್ ಇಷ್ಟು ಸುಳ್ಳು ಹೇಳ್ಬೇಡ ಮಂಜು, ಇದು ನೀನು ಲೈವಲ್ಲಿ ಇದೆಯಾ, ಸುಳ್ಳು ಹೇಳಿ ನೀನೇ ಸಿಗಾಕೊಂತ ಇದೆಯಾ. ನಾನು ರಾಜಾರೋಷವಾಗಿ ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಯಾಕೆ ಗೊತ್ತಾ, ನಾನು ಸುಳ್ಳು ಮಾಡಿಲ್ಲ ಇಲ್ಲೆಲ್ಲೂ. ನೀನು ಸುಳ್ಳು ಮಾಡಿ 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 ಎಲ್ಲ ಕಡೆ ನೀನು ಸಿಗಾಕೊಂತಿದ್ಯಾ, ಸಿಗಾಕೋ, ಪ್ರಾಬ್ಲಮ್ ಇಲ್ಲ. ಅಲ್ಲೂ ಬಂದು ಮೋಸ ಮಾಡಿ ನೀನು ನಾಗರಾಜ್ ಮದುವೆ ಆದಾಗ್ಲೂ ದೊಡ್ಡದು ಕ್ರಿಯೇಟ್ ಮಾಡಿ ನಾನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ ಅಂತ ಮಾಡಿದ ಕ್ರಿಯೇಟ್ ನೀನು. ಆಮೇಲೆ ಸರಿ ಆಯ್ತು ಅಂತೆಲ್ಲ ಒಂದು ಡೈವರ್ಸ್ ಆದ್ಮೇಲೆ ನೀನೇನ್ ಮಾಡಿದೆ, ನನಗೆ ನೀನು ಬೇಕೇ ಬೇಕು ಮೇಘ ನೀನು ಅಂತ ಹಿಡ್ದಿದ್ದು, ಕಾಲು ಹಿಡ್ದಿದ್ದು ಯಾರು ಫಸ್ಟ್ ಆಫ್ ಆಲ್. ಸುಳ್ಳು ಸಾಕು ನಿಲ್ಸು. ಒಬ್ಬ ಮನುಷ್ಯನಾಗಿ ನೀನು ಜನಕ್ಕೆ ಇದು ಮಾತಾಡು, ಈ ತರ ಕೆಟ್ಟದಾಗಿ ಹೇಳ್ಬೇಡ. ತಗೋಬಾರಪ್ಪ, ದಯವಿಟ್ಟು ತಗೋಬಾರ. ಹೆಣ್ಣು ಮಕ್ಕಳುಗಳ ಬಗ್ಗೆ ಕೆಟ್ಟದಾಗಿ ತೋರಿಸಿ ನೀನು ಇದರಿಂದ ಏನು ಬರಲ್ಲ. ನೀವೇನು ಅಂತ ನಿಮ್ಮ ಅತ್ತೆ ಮಾವ ಅಂದ್ರೆ ಕೇಳಿ, ಬೇರೆ ಯಾರು ಬೇಡ. ನಿಮ್ಮ ಅತ್ತೆ ಮಾವ, ನಿಮ್ ತಂದೆ ಏನ್ ಕೆಲಸ ಮಾಡ್ತಾರೆ ದಯವಿಟ್ಟು ಹೋಗಿ ನೋಡಿ, ನಾವೆಲ್ಲ ಕಲೆಕ್ಟ್ ಮಾಡಿದೀವಿ. ನಿಮ್ ತಾಯಿ ಏನ್ ಕೆಲಸ ಮಾಡ್ತಾರೆ, ನಿಮ್ ತಾಯಿ ನಿಮ್ಮ ಇದು ನಿಮ್ದು ಇದೇ ವೃತ್ತಿ. ಈಗ ವಾರದಲ್ಲಿ ತನಿಖೆ ಆಗುತ್ತೆ, ಜೈಲ್ಗೆ ಹೋಗೋದು ಖಂಡಿತ. ಬರೆದಿಕ್ಕೊಳ್ಳಿ, ಪೇಪರ್ ಆನ್ ರೆಕಾರ್ಡ್ ಹೇಳ್ತಾ ಇದೀನಿ, ಹೋಗೋದು ಖಂಡಿತ. ನೋಡಿ, ಮಂಜುನಾಥ್ ಅವ್ರು ತಪ್ಪಿದ್ರೆ ಮಂಜುನಾಥ್ ಅವ್ರು ಜೈಲ್ಗೆ ಹೋಗ್ತಾರೆ, ನಿಮ್ದು ತಪ್ಪಿದ್ರೆ ನಿಮ್ದು ನ್ಯಾಯಾಂಗ ಇದು ತನಿಖೆ ಏನಾಗುತ್ತೆ, ಪೊಲೀಸರು ತನಿಖೆ ಏನು ಮಾಡ್ತಾರೆ, ಯಾರು ತಪ್ಪಿಸಿದ ವಿರುದ್ಧ ಇದೆ ಅವ್ರ ವಿರುದ್ಧ ಪೊಲೀಸರು ಕ್ರಮ ಜರುಗಿಸ್ತಾರೆ.